ಕಲಾಕಾಣಿಕೆ ಕೊಟ್ಟಂತ ಅಭಿಮಾನಿ ದೇವರುಗಳಿಗೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಇನ್ನು ಯಾರ ಕಲಾಕಾಣಿಕೆ ರೊಕ್ಕ ಬಿಟ್ಟು ಬಂದಿದ್ರು ಫೋನ್ ಪೇ ಮಾಡಿರ್ಬೇಕಾರೆ ಈಗ ಒಂದು ಸತ್ಕಾರ ಪಲ್ಲು ನೀನ್ ಕಲೆ ಮೆಚ್ಚಿ 500 ರೂಪಾಯಿ ಕೊಡ್ರು ಈಗ ಒಂದು ಸತ್ಕಾರ ಐತಿ ಅದು ಯಾವ್ದಪ್ಪ ಅಂದ್ರೆ ಈಗಾಗಲೇ ನೀವು ಬಸವಣ್ಣನ ನೋಡಾಕತ್ತಿರಲ್ಲ ಅಷ್ಟು ಚಂದ ಬಸವಣ್ಣನ ಮೂರ್ತಿಯನ್ನ ತಯಾರು ಮಾಡಿ ಆ ರೈತನನ್ನ ತಯಾರು ಮಾಡಿ ಇಷ್ಟು ಅದ್ಭುತವಾದಂತ ಒಂದು ಕಲೆಯನ್ನು ತೋರಿಸಿರುವಂತಹ ರವಿ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಇವತ್ತು ರವಿಯವರು ಬೇರೆ ಊರಿಗೆ ಹೋಗಿದ್ದಾರೆ ಅಂತ, ಹಾಗಾಗಿ ರವಿ ವಂತನ ಅವರ ತಾಯಿಯವರು ಬರ್ಬೇಕಿಲ್ಲ, ದಯವಿಟ್ಟು ರವಿ ವಂತನ ಅವರ ತಾಯಿಯವರು ಎಲ್ಲಿದ್ರಿ ಸ್ವಲ್ಪ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ, ನಿಮಗೆ ಒಂದು ಸತ್ಕಾರದ ಕಾರ್ಯಕ್ರಮ ನೆರವೇರಿಸ್ತೀವಿ. ಯಾಕಂದ್ರ ಇಂಥ ಒಂದು ಅದ್ಭುತವಾದಂತ ಕಲೆಯನ್ನ ತೋರಿಸಿರುವಂತ ನಿಮ್ಮ ಸುಪುತ್ರರಿಗೆ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡೋದಕ್ಕೆ ಈ ಒಂದು ವೇದಿಕೆ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ದಯವಿಟ್ಟು ಈಗ ರವಿ ಅವರ ತಾಯಿಯವರಿಗೆ ಒಂದು ಪ್ರೀತಿಯ ಸತ್ಕಾರದ ಕಾರ್ಯಕ್ರಮ ನೆರವೇರ್ತಾ ಇದೆ. ತೊಗೊಂಡು ಬರ್ರಿ ಶಾಲೆ. ನನ್ನ ಗೆಳೆಯ ತಡಿಯು ಒಂದ್ಸಲ ಶಾಂತಿ ಇಲ್ಲ ಸತ್ಕಾರದ ಕಾರ್ಯಕ್ರಮ ಮಾಡಕತ್ತೈತಿ, ಹಾಡಿಸ್ತೀನಿ ಗಪ್ಪಿರಿ ಸ್ವಲ್ಪ 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 ಕಂಟ್ರೋಲ್ ಮಾಡ್ಕೊಡ್ರಿ. ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೆ ಇಲ್ಲಿ ಸಹಾಯ ಸಹಕಾರ ನೀಡೋದವ್ರು ಗೌರವಿಸಬೇಕಾಗತ್ತೆ. ನಾವು ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ, ಯಾರನ್ನು ಕೂಡ ಮರಿಬಾರದು ಅನ್ನೋದು ತಟ್ಟಿ ಸರ್ ಅವರ ಕುಟುಂಬದ ಒಂದು ಪಾತ್ರ. ಹಾಗಾಗಿ ನಿಜವಾಗ್ಲೂ ಅಲ್ಲಿ ಬಸವಣ್ಣನ ಮೂರ್ತಿ ನೋಡಾಕತ್ತಿಲ್ಲ, ಮೋಸ್ಟ್ಲಿ ನಮ್ಮ ತಾಲೂಕಲ್ಲ ನಮ್ಮ ಜಿಲ್ಲೆಯೊಳಗೆ ಇಷ್ಟು ಸೊಗಸಾದಂತ ಒಂದು ಮೂರ್ತಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದ್ರ ಹಿಂಗಿರ್ಬೇಕಂತ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಫ್ಯಾಮಿಲಿ ಯಾವ್ದಾದ್ರು ಐತಿ ಅಂದ್ರೆ ಅದು ನಮ್ಮ ತಟ್ಟಿ ಕುಟುಂಬದವರು. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಜೊತೆಗೆ ನಿಮ್ಮ ಭಾಗದ ಒಂದು ಸದಸ್ಯರು ಕೂಡ ಹೌದು, ಪುರಸಭೆ ಸದಸ್ಯರು ನೀವೆಲ್ಲ ಆಯ್ಕೆ ಮಾಡ್ಕೊಂಡು ಸದಾ ಅವ್ರನ್ನ ಬೆನ್ನೆಲುಬಾಗಿ ನಿಲ್ತೀರಿ, ನಿಜವಾಗ್ಲೂ ಖುಷಿ ಆಗತ್ತಾ. ತಟ್ಟಿ ಸರ್ ನಿಮಗೂ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಇಷ್ಟು ಅಭಿಮಾನಿಗಳನ್ನ ಪಡೆದಿದ್ದೀರಿ. ಸದಾ ನೀವು ಯಾವಾಗ್ಲೂ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅಮ್ಮ ನಿಮಗೂ ಧನ್ಯವಾದಗಳನ್ನ ಈ ಸಂದರ್ಭದೊಳಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆಮೇಲೆ ಒಂದು ಪೋಸ್ಟರ್ ರಿಲೀಸ್ ಐತಿ, ಅದೊಂದು ಯೂಟ್ಯೂಬ್ನೊಳಗ ಈಗ ಅತಿ ಶೀಘ್ರದೊಳಗೆ ರಿಲೀಸ್ ಆಗತ್ತೆ. ಈಗ ಅದು ಯಾವ್ದಮ್ಮ ಅದು ನಂದಿನಿ ಹಾಲಿನಂಗೆ ಬೆಳ್ಳಗೈತಿ ನಿನ್ನ ಬಣ್ಣ ಅನ್ನುವಂತ ನಂದಿನಿ ಪೋಸ್ಟರ್. ಈಗ ಗೋಪಾಲ ಬರ್ರಿ ಮಹೇಶರ್ ಬರ್ರಿ. 21ನೇ ತಾರೀಕಿಗೆ ಯೂಟ್ಯೂಬ್ ಚಾನಲ್ ಯಾವ್ದದು SP ಅನಿಲ್ SB ಅನಿಲ್ SV ಅನಿಲ್ ಯೂಟ್ಯೂಬ್ ಚಾನಲ್ ಒಳಗ ಬಿಡುಗಡೆ ಆಗತ್ತ. ಇದೇ ತಿಂಗಳು 22ನೇ ತಾರೀಕಿಗೆ ಬಿಡುಗಡೆ ಆಗತ್ತ. ನೀವೆಲ್ಲರೂ ನೋಡ್ರಿ, ಕೊಡ್ರಿ ಅವ್ರಿಗೆ ಒಂದು ಪೋಸ್ಟರ್ ಕೊಡ್ರಿ. ಎಲ್ಲ ಸಾಲಕ ನಿಂದ್ರಿ ಉದಕ ಮೇಲೇರಿ ಬಾ, ಹಿಂದಕ್ಕೆ ಸರಿ ಎಲ್ಲರೂ ಒಂದ್ಸಲ ಹಿಂದ್ ಸೆಕೆಂಡ್ರಿ. ನಂದಿನಿ ನೀವು ನಿಂದ್ರಿ ಮೊದಲು ಫಸ್ಟ್. ಗೆಳೆಯ ಮೈಲಾರಿ ಹಿಂದಕ್ಕೆ ಸರಿ, ಸ್ವಲ್ಪ ಹಿಂದೆ ನಂದಿನಿ ಹಿಂದಕ್ಕೆ ಸರಿ. ಮಣಿಕಂಠ ಉದ್ದಕ ತೆಗೆದು ಬಿಡು ಒಂದು ಫೋಟೋ, ಆ ಕಡೆಯಿಂದ ಹಿಡ್ಕೊಂಡು ಈ ಕಡೆ ತಕ್ಕ ಮಾಡಿಬಿಡು. ಗೆಳೆಯ ನಿಂದಾಯ್ತು ಹಾಡ ನಂದಿನಿ. ಆಲ್ ದಿ ಬೆಸ್ಟ್. ಓಕೆ, ಶುಭವಾಗಿ. ಸೊ ಥ್ಯಾಂಕ್ ಯು ಸರ್. ಏನು ಗೊತ್ತಾ, ಈ ಒಂದು ವೇದಿಕೆನ ನನಗೆ ಕಲ್ಪಿಸಿ ಕೊಟ್ಟಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸೊ ಹಾಗೆ ನಿಮ್ಮ ಏನೋ ಒಂದು ಈ ಮುದ್ದೆ ಬಳಕ ನಾನು ಖುಷಿ ಆಯ್ತು. ನಾ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ ಮುದ್ದೆ ಬಳ ಇಷ್ಟೆಲ್ಲ ಈ ಒಂದೆರಡು ಗಂಟೆ ಆಗಿರ್ಬೋದು ಸರ್ ಮೊದ್ಲು ಮೋಸ್ಟ್ಲಿ 3 ತಾಸು ಸರ್. ಸೀರಿಯಸ್ ಆಗಿ ನಾನು ಈ ತರ ನೋಡೇ ಇಲ್ಲ ಜನಸಾಗರನ. ಇಷ್ಟೊತ್ತು ಮಿಡ್ ನೈಟ್ ಅಲ್ಲಿ ಇಷ್ಟು ಅಂದ್ರೆ ಇನ್ನೂ ಹುಮ್ಮಸ್ಸಲ್ಲಿ ಕೂತಿದ್ದಾರೆ ನೀವು. ಸೊ ನನಗೂ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಸೊ ಹಂಗಾಗಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೋಷಿಯಲ್ ಇನ್ಫ್ಲುಯೆನ್ಸರ್ ಈ ಒಂದು ಮಾಹಿತಿನ ಸೊ ಎಲ್ಲಾ ಕಡೆ ಡಿಸ್ಕಸ್ ಮಾಡಿದೆ. ಓಕೆ, ಸೊ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕೂಡ ಧನ್ಯವಾದಗಳು. ನನ್ನ ಇನ್ನೊಂದು ನನ್ನ ಇನ್ಸ್ಟಾ ID SP ಅನಿಲ್ ಅಂತ, ನನ್ನ ಯೂಟ್ಯೂಬ್ ಚಾನಲ್ SP ಅನಿಲ್ ಅಂತ. ಸೊ ಸಪೋರ್ಟ್ ಮಾಡಿ. ನಂದು ಊರು ಇಲ್ಕಲ್. ಸೊ ನಿಮ್ದು ಖಂಡಿತ ಸಪೋರ್ಟ್ ಬೇಕೇ ಬೇಕು. ಓಕೆ, ಸೊ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಜೊತೆಯಾಗಿ. ಸೌಂಡ್ ಬಿಡು. ನೆಕ್ಸ್ಟ್ ನಮ್ಮ ಹನುಮಂತ ಅವ್ರು ರೆಡಿ ಆಗಿರ್ರಿ. ಸೌಂಡ್ ಕಣ್ಣಿನೊಳಗೆ ಶುರುವಾದ